ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಲಕ್ಷ್ಮಿನ ಕೆಟ್ಟಪ್ ಮಾಡಿದ ಕಾವೇರಿ. ಹಾಗಾದರೆ ಇಲ್ಲಿ ಲಕ್ಷ್ಮಿನ ಕಾಪಾಡೋಕ್ಕೆ ಬಂದೇ ಬಿಡ್ತಾರವ ಇಷ್ಟು ಅಂತಿಮ ಸಂಚಿಕೆಗಳು ಹೇಗಿರುತ್ತೆ, ಜಬರ್ದಸ್ತ್ ಅಂತಿಮ ಸಂಚಿಕೆಗಳನ್ನು ಟಿವಿಗೂ ಮೊದಲೇ ನೋಡಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಲಕ್ಷ್ಮಿನ ಚಿಂಗಾರಿ ತುಂಬ ಪ್ರೀ ಪ್ಲ್ಯಾನ್ ಮಾಡಿ ಲಕ್ಷ್ಮಿನ ತಮ್ಮ ಕೆಟ್ಟಾಗಿ ಬೆಳೆಸ್ಕೋತಾರೆ. ಇಲ್ಲಿ ಯಾರನ್ನೋ ಒಂದು ಅಡ್ರೆಸ್ ಕೇಳೋ ರೀತಿ ಲಕ್ಷ್ಮಿ ಬಳಿಗೆ ಕಳಿಸ್ತಾರೆ. ಲಕ್ಷ್ಮಿ ಅಡ್ರೆಸ್ ಹೇಳ್ತಾಳೆ, ಹೇಳ್ತಾಗೆ ಮುಖಕ್ಕೆ ಬೂದಿ ಹಾಕಿ ಲಕ್ಷ್ಮಿನ ಪ್ರಜ್ಞೆ ತಪ್ಪಿಸಿ ಅಲ್ಲಿಂದ ಎತ್ತಾಕೊಂಡು ಅವರ ಒಂದು ಗೋಡನ್ಗೆ ಹೋಗಿ ಲಾಕ್ ಮಾಡ್ತಾರೆ. ಈ ಕಡೆ ಕಾವೇರಿನ ಎಳ್ಕೊಂಡು ಬರ್ತಾರೆ. ಕಾವೇರಿ ಆಲ್ರೆಡಿ ಹೇಳಿದರು ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಅಡ್ಡಿ ಬರಬಾರ್ದು, ಎಂಗೇಜ್ಮೆಂಟ್ಗೆ ಅಡ್ಡಿ ಬರ್ದಿರೋ ರೀತಿ ನೀನೇನಾದರೂ ಮಾಡಬೇಕು ಅಂತ ಚಿಂಗಾರಿಗೆ ಕ್ವಶನ್ ಕೊಟ್ಟಿದ್ರು. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಚಿಂಗಾರಿ ಕಾವೇರಿನ ಹೊರಗಡೆ ಕರ್ಕೊಂಡು ಬರ್ತಾರೆ. ಯಾಕೆ ಇಲ್ಲಿ ತನಕ ಇಳ್ಕೊಂಡು ಬರ್ತದ್ಯಾ ಅಂದಾಗ, ಮೇಡಮ್ ನಿಮ್ಮ ಮನೇಲಿ ಗೋಡೆ ಕುಕ್ಕಿವೆ ಇದೆ ಮೇಡಮ್, ಹೇಳೋಕ್ಕಾಗಲ್ಲ ಮೇಡಮ್, ಅದಕ್ಕೆ ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು ಮೇಡಮ್, ಅದಕ್ಕೋಸ್ಕರ ಕರ್ಕೊಂಡು ಬಂದ ಮೇಡಮ್ ಅಂದಾಗ, ಸುಮ್ಮನೆ ನಂಗೆ ಟೈಮ್ ಇಲ್ಲ, ತಲೆ ತಿನ್ಬೇಡ ಚಿಂಗಾರಿ, ಏನು ವಿಷಯ ಹೇಳು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಇಲ್ಲಿ ಚಿಂಗಾರಿ, ಮೇಡಮ್ ಖುಷಿ ವಿಷಯ ಮೇಡಮ್, ನೀವು ಹೇಳಿರೋ ಕೆಲಸ ಎಷ್ಟು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ಬಿಟ್ಟೆ ಗೊತ್ತಾ, ನಮ್ಮ ಹುಡುಗರಿಗೆ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ರು ಮೇಡಮ್ ಅಂತ ಹೇಳ್ತಿದ್ದಾರೆ. ಚಿಂಗಾರಿ ಏನದು ಏನು ಹೇಳು ಅಂತ ಕಾವೇರಿ ಅವರು ಕೇಳೋದಕ್ಕೆ, ಮೇಡಮ್ ನೀವು ಹೇಳಿದ್ರಲ್ವ ನಿಮ್ಮ ಮಗನ ಎಂಗೇಜ್ಮೆಂಟಿಂದ ಲಕ್ಷ್ಮಿ ದೂರ ಇಡಬೇಕು, ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಎಂಗೇಜ್ಮೆಂಟ್ಗೆ ಬರಬಾರ್ದು, ಎಂಗೇಜ್ಮೆಂಟ್ಗೆ ಬಂದರೆ ತೊಂದರೆ ಆಗಿಬಿಡುತ್ತೆ ಅಂತ. ಅದೇ ಕಾರಣಕ್ಕೋಸ್ಕರ ಇಲ್ಲಿ ನಾವು ಲಕ್ಷ್ಮಿನ ದೂರ ಇಡೋ ಕೆಲಸ ಮಾಡಿದ್ದೇನೆ ಮೇಡಮ್. ನಮ್ಮ ಹುಡುಗರು ಇಲ್ಲಿ ನಿಮ್ಮ ಮಗನ ಲಕ್ಷ್ಮಿನ ದೂರ ಮಾಡಿಬಿಡ್ತಾರೆ, ಕಿಡ್ನಾಪ್ ಮಾಡಿಬಿಟ್ಟಿದ್ದೀನಿ ಮೇಡಮ್ ಲಕ್ಷ್ಮಿನ, ನೀವು ಹೇಳಿದಾಗ ಹಾಗೆ ಆಗತ್ತೆ ಕೆಲಸ, ನಿಮ್ಮ ಮಗ ಮತ್ತು ಲಕ್ಷ್ಮಿ ದೂರ ಯಾವುದೇ ರೀತಿಯಲ್ಲೂ ಕೂಡ ಎಂಗೇಜ್ಮೆಂಟ್ಗೆ ಅವಳು ಎಂಟ್ರಿ ಕೊಡೋದಿಲ್ಲ ಅಂತ ಹೇಳಿ ಇಲ್ಲಿ ಚಿಂಗಾರಿ ಹೇಳ್ತಿದ್ದಾಗೆ ಕಾವೇರಿಗೆ ತಲೆ ಖುಷಿ ಆಗಿಬಿಡತ್ತೆ. ಕಾವೇರಿ ಫುಲ್ ಖುಷಿ ಪಡ್ತಿದ್ದಾರೆ. ಏನು ಹೇಳ್ತಿದ್ಯಾ ಚಿಂಗಾರಿ, ನಿಜವಾಗ್ಲೂ ಹೇಳ್ತಿದ್ಯಾ, ಹಾಗಿದ್ರೆ ಲಕ್ಷ್ಮಿಯಿಂದ ಎಂಗೇಜ್ಮೆಂಟ್ಗೆ ಯಾವುದೇ ರೀತಿ ತೊಂದರೆ ಆಗುತ್ತಿಲ್ಲ, ಎಷ್ಟು ಖುಷಿ ಆಗ್ತದೆ ಗೊತ್ತಾ, ನಿಜವಾಗ್ಲೂ ಹೇಳಿದ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸೋದ್ಯಾ ಅಂತ ಕಾವೇರಿಯವರು ಚಿಂಗಾರಿನ ಹೊಗಳುತ್ತಿದ್ದಾರೆ. ಜೊತೆಗೆ ಕಾವೇರಿಯವರು ಮುಂದುವರೆದಿದ್ರೆ, ಯಾರನ್ನ ಇರಿಸಿದ್ಯಾ ಅಲ್ಲಿ ಲಕ್ಷ್ಮಿನ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿದಾಗ, ನಮ್ಮ ಕಡೆ ಹುಡುಗರು ಮೇಡಮ್ ಜಾನಿ ಮತ್ತು ಕೆಂಪ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ನೀನು, ಆ ಕೆಂಪ ಎಂತವನು ಗೊತ್ತಾ, ನನಗೆ ಏನು ಮಾಡ್ತಾ ಗೊತ್ತಾ, ನನಗೇನು ಕೆಟ್ಟ ತೋಡ್ಬಿಟ್ಟ, ನನ್ನ ಹತ್ರನೇ ದುಡ್ಡು ತಗೊಂಡು ಕೆಲಸ ಮಾಡಿ ಆನಂತರ ಕೀರ್ತಿ ಜೊತೆ ನನ್ನ ಮನೆಗೆ ಬಂದು ಎಲ್ಲ ರೀತಿಯ ಸಾಕ್ಷಿ ಹೇಳಿ ನನ್ನನ್ನು ಜೈಲಿಗೆ ಕಳಿಸುವ ಹಾಗೆ ಮಾಡಿದ್ದೆ ಅವನು ಅಂತೆಲ್ಲ ಹೇಳಿದಾಗ, ಅಯ್ಯೋ ಮೇಡಮ್ ಅದಕ್ಕೇನೋ ನಿಮ್ಮ ವಿಷಯದಲ್ಲಿ ಆ ರೀತಿ ಆಗಿಬಿಟ್ಟಿರ್ಬೋದು ಮೇಡಮ್, ಹುಡುಗರು ಏನು ಮೇಡಮ್ ದುಡ್ಡು ಎಲ್ಲ ಕೊಡ್ತಾರೋ ಆ ಕಡೆ ಜಾರ್ಕೊಂಡ್ಬಿಡ್ತಾರೆ, ನೀವೆಲ್ಲಿ ನಮಗೆ ಹಾಗೆ ಹೀಗೆ ಅಂದರೆ ಏನು ಅರ್ಥ, ದುಡ್ಡು ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹೋಗ್ತಾರೆ. ಇವರು ಭಾನುಮತಿ ಮೇಡಮ್ ಕಡೆ ಹುಡುಗರು, ಮೇಡಮ್ ನಮ್ಮ ಹುಡುಗರು ನಾವು ಹೇಳಿದ ಕೆಲಸ ಹೆಂಗೆ ಮಾಡ್ತಾರೆ ಗೊತ್ತಾ, ಯಾವುದೇ ಕಾರಣಕ್ಕೂ ಹೆಚ್ಚು ಕಡಿಮೆ ಆಗೋದಿಲ್ಲ, ನೀವೇನು ಯೋಚನೆ ಮಾಡಬೇಡಿ ಮೇಡಮ್ ಅಂತ ಚಿಂಗಾರಿ ಅವರು ಹೇಳಿದಾಗ, ಅದೆಲ್ಲ ಗೊತ್ತಿಲ್ಲ ಚಿಂಗಾರಿ, ನನಗೆ ಆ ಹುಡುಗರ ಮೇಲೆ ನಂಬಿಕೆ ಇಲ್ಲ, ನೀನು ಇಲ್ಲಿರೋ ಅವಶ್ಯಕತೆ ಇಲ್ಲ, ನೀನು ಎಂಗೇಜ್ಮೆಂಟ್ ಮುಗಿಯೋ ತನಕ ಆ ಲಕ್ಷ್ಮಿ ಜೊತೆನೇ ಇರಬೇಕು ಆಯಿತಾ ಅಂತ ಹೇಳ್ತಿದ್ದಾರೆ. ಏನು ಮೇಡಮ್ ಹೇಳ್ತಿದ್ರಾ ಅಂತ ಹೇಳಿ ಚಿಂಗಾರಿಗೆ ಬೇಜಾರಾಗ್ತದೆ. ಯಾಕಂದರೆ ಎಂಗೇಜ್ಮೆಂಟಲ್ಲಿ ಆರಾಮಾಗಿ ಆಡ್ಕೊಂಡಿರ್ಬೋದು ಅಂತ ಅಂದ್ಕೊಂಡಿದ್ರು. ಆದರೆ ಇವಾಗ ನೋಡಿದ್ರೆ ಕಾವೇರಿಯವರು ನೀನು ಕೂಡ ಹೋಗಿ ಲಕ್ಷ್ಮಿನ ನೋಡ್ಕೋಬೇಕು ಅಂತ ಹೇಳ್ತಿದ್ದಾಗೆ ಚಿಂಗಾರಿಯವ್ರಿಗೆ ತುಂಬ ಬೇಜಾರಾಗ್ತದೆ. ಏನು ಹಗಲೊತ್ತಲ್ಲಿ ಕನಸು ಕಾಣ್ತಿದ್ಯಾ, ಸುಮ್ಮನೆ ನೀನೇ ಈಗಲೇ ಹೋಗಬೇಕು, ಈಗಲೇ ಹೋಗಿ ಅವಳ ಹತ್ರ ಇರಬೇಕು, ಯಾವುದೇ ಕಾರಣಕ್ಕೂ ಅವಳು ಇಲ್ಲಿಗೆ ಬರಬಾರ್ದು, ತಪ್ಪಿಸ್ಕೋಬಾರ್ದು, ಆ ರೀತಿ ನೀನು ನೋಡ್ಕೋಬೇಕು ಅಂತ ಹೇಳ್ತಾರೆ. ಇದೆಲ್ಲ ಮಾತನ್ನು ಕೂಡ ಕೀರ್ತಿ ಕೇಳಿಸ್ಕೊಂಡ್ಬಿಡ್ತಾಳೆ. ಕೀರ್ತಿ ಕೇಳಿಸ್ಕೊಂಡಿದ್ದೆ, ಹಾಗಿದ್ರೆ ಇವರು ಲಕ್ಷ್ಮಿನ ಕಿಡ್ನಾಪ್ ಮಾಡಿದಾರ, ಏನಪ್ಪ ಮಾಡೋದು, ಯಾರಿಗೆ ಹೇಳಿ ಏನು ಮಾಡಲಿ ಅಂತ ಕೀರ್ತಿಗೆ ತೋಚ್ತಾ ಇರೋದಿಲ್ಲ. ಆಗ ಚಿಂಗಾರಿ ನೀನೇ ಹೋಗಿ ನೋಡ್ಕೋಬೇಕು, ಈಗಲೇ ಹೊರಡುವಂಥದ್ದಾಗಿ ಚಿಂಗಾರಿ ಹೊರಡುತ್ತಾರೆ. ಅವ್ರ ಹಿಂದೆಲ್ಲ ಕೀರ್ತಿ ಕೂಡ ಹೋಗ್ತಾಳೆ, ಅವರ ಒಂದು ಕಾಟಿಕಿಲ್ಲಿ ಕೂತ್ಕೋತಾಳೆ. ಚಿಂಗಾರಿ ಕೂಡ ಲಕ್ಷ್ಮಿ ಇರೋ ಜಾಗಕ್ಕೆ ಹೋಗ್ತಾರೆ. ಇಲ್ಲಿ ಕಾವೇರಿ ಅಂತೂ ಫುಲ್ ಖುಷಿ ಆಗಿಬಿಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಹೋಗ್ತಿದ್ದಾಗೆ ಅಲ್ಲಿ ನಿಜವಾಗ್ಲೂ ಕೂಡ ಲಕ್ಷ್ಮಿಗೆ ಪ್ರಜ್ಞೆ ಬಂದಿದೆ, ಕಿಚ್ಚಾಡ್ತಿದ್ದಾಳೆ, ಚೀಡಾಡ್ತಿದ್ದಾಳೆ, ಬಾಯಿಗೆ ಪ್ಲಾಸ್ಟರ್ ಹಾಕ್ತಿದ್ದಾರೆ. ಅಲ್ಲಿ ಇನ್ನೊಬ್ಬ ವ್ಯಕ್ತಿ ರೌಡಿ, ಅಯ್ಯೋ ಪಾಪ ಊಟ ಬೇಕಮ್ಮ, ನೀರು ಬೇಕಮ್ಮ, ಇರು ನೀನು ಪ್ಲಾಸ್ಟರ್ ತೆಗಿತೀನಿ ಅಂತಂದ್ರೆ, ಈ ಕಡೆ ಕೆಂಪ ಏನು ಮಾಡ್ತಿದ್ಯಾ ನೀನು, ಇವ್ರು ಎಂಥವ್ರು ಅಂತ ಗೊತ್ತಾ, ಬಾಯಿ ಮುಚ್ಕೊಂಡು ಸುಮ್ಮನಿರು ನೀನು ಅಂದಾಗ, ಅಯ್ಯೋ ಪಾಪನ ಏನು ಮಾಡ್ಕೋತಾರೆ, ಊಟನೂ ತಿಂಡಿನೂ ಕೇಳ್ತಿದ್ದಾರೆ, ಕೊಟ್ಬಿಡೋಣ ಅಂತ ಹೇಳ್ತಿದ್ರೆ, ನೀನು ಗೊತ್ತಿಲ್ಲ ಬಾಯಿ ಮುಚ್ಕೊಂಡು ಸುಮ್ಮನಿರು, ಇವ್ರು ಎಂಥವ್ರು ಅಂತ ಗೊತ್ತಾ, ನೀರು ಕೇಳಿದ್ರು ನಾನು ಹೀಗೆ ತಗ್ದೆ. ಆಮೇಲೆ ಇವಳ ಥರನೇ ಇನ್ನೊಬ್ರು ಥರ, ಆಮೇಲೆ ಇಬ್ಬರು ಕೂಡ ಸೇರ್ಕೊಂಡು ಏನು ಮಾಡಿದ್ರು ಗೊತ್ತಾ, ನಮಗೆ ಸರಿಯಾಗಿ ಗುನ್ನ ಕೊಟ್ಟು ಹಿಕ್ಕ ಮುಖ ತಣಿಸ್ಬಿಟ್ರು ಗೊತ್ತಾ, ಇವಳು ಬಿರುಗಾಳಿ ಆದರೆ ಅವಳು ಬೆಂಕಿ, ಇಬ್ಬರು ಸೇರಿಕೊಂಡ್ರೆ ಸುನಾಮಿ ಸುಂಟ್ರ ಗಾಳಿನೇ ಎಬ್ಬಿಸ್ಬಿಡ್ತಾರೆ ಇಬ್ಬರು ಕೂಡ ಸೇರಿಕೊಂಡು
ಅಂತ ಹೇಳಿ ಇಲ್ಲಿ ಕೀರ್ತಿ ಮತ್ತು ಲಕ್ಷ್ಮಿಗೆ ಹೆವಿ ಬಿಲ್ಡಪ್ಪನ್ನೇ ಕೊಟ್ಬಿಡ್ತಾರೆ ಕೆಂಪ. ಆದರೆ ಇಲ್ಲಿ ಜಾನಿ ಅನ್ನೋರಂತೂ ಅಯ್ಯೋ ಹೌದಾ ನೀವೇನು ಚೆಲ್ಲೆ ಅಂತ ಅನ್ಸ್ಕೊತೀರ, ಪಾಪ ಈಗಾಗೆಲ್ಲ ನಡೆಯಲ್ಲ ಅಣ್ಣ, ನಾವಿಲ್ವಾ, ನಾನು ನಿನ್ನ ಜೂನಿಯರು, ನೀನು ಸೀನಿಯರ್ ಆದವನೇ ಹಿಂಗೆ ಎದ್ರುಕೋತಿಯಲ್ಲ, ಅವ ಸುಮ್ಮನಿರು ಕೂಲ್ ಡೌನ್ ಅಂತ ಹೇಳಿ ಹೋಗಿ ಲಕ್ಷ್ಮಿ ಪ್ಲಾಸ್ಟ್ರನ್ನ ಓಪನ್ ಮಾಡ್ತಾರೆ. ಓಪನ್ ಮಾಡ್ತಿದ್ದಾಗೆ ಯಾರು ನೀವು ಯಾಕ್ರಿ ನನ್ನ ಕಿಡ್ನಾಪ್ ಮಾಡಿದ್ರ, ಏನ್ರಿ ಆಗಬೇಕು ನಿಮಗೆ, ಯಾಕ್ರಿ ಅಂತ ಇಲ್ಲೇ ಪ್ರಶ್ನೆ ಮಾಡ್ತಿದ್ರೆ ಇದೊಳ್ಳೆ ಸರಿ ಹೋಯ್ತಲ್ಲ, ಪಾಪ ಅಂತ ಪ್ಲಾಸ್ಟರ್ ತೆಗೆದ್ರೆ ಅಂತ ಹೇಳ್ತಿದ್ದಾರೆ ಜಾನಿ. ಈ ಕಡೆ ಕೆಂಪ ಅಂತೂ ನೋಡಿದ್ಯಾ ನಾನು ಹೇಳಲಿಲ್ವಾ, ನೋಡಿದ್ಯಾ ಯಮ್ಮ ಎಂಥದ್ದು ಅಂತ ಹೇಳ್ತಿದ್ದಾರೆ. ಈ ಕಡೆ ಜಾನಿ ಏನಮ್ಮ ಕೇಳಿದಕ್ಕೆಲ್ಲ ಹ್ಞೂ ಹ್ಞೂ ಮಾತಾಡಲ್ಲ, ಊಟ ಬೇಕು ನೀರು ಬೇಕು ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಈ ರೀತಿ ನಮ್ಮನ್ನೇ ಪ್ರಶ್ನೆ ಮಾಡ್ತಿದ್ಯಾ ಅಂದಾಗ ಇನ್ನೇನು ನೀವು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ರೆ ಏನೂ ಪ್ರಶ್ನೆ ಮಾಡ್ದೆ ಸುಮ್ಮನೆ ಇರಬೇಕಾ, ಯಾಕ್ರಿ ಮಾಡಿದ್ರೆ ಹಾಗೆ ಹೀಗೆ ಅಂತ ಫುಲ್ ಜೋರು ಮಾಡ್ತಿದ್ದಾಳೆ ಲಕ್ಷ್ಮಿ. ಅಷ್ಟರಲ್ಲಿ ಅಲ್ಲಿಗೆ ಚಿಂಗಾರಿ ಬರ್ತಾರೆ. ಚಿಂಗಾರಿ ಆ ಒಂದು ಗೋಡನ್ಗೆ ಹೋಗ್ತಿದ್ದಾಗೆ ಕಾಟಕ್ಕಿಲ್ಲಿರ್ತಕ್ಕಂಥ ಕೀರ್ತಿ ಕೂಡ ಅವರಿಂದನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಆ ಕಡೆ ಚಿಂಗಾರಿ ಬಂದಿದ್ದೆ ಅವರಿಬ್ಬರಿಗೂ ಕೂಡ ಕಾರ್ ಅಂತ ಹೇಳಿ ಕೆನ್ನೆಗೆ ಬಾರಿಸ್ತಾರೆ. ಅಯ್ಯೋ ಅಕ್ಕ ನೀವಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನು ಮಾಡ್ತಿದ್ರ ನೀವು, ಏನು ಮಾಡಿ ಅಂದರೆ ಇನ್ನೇನು ಮಾಡ್ಕೊಂಡು ನಿಂತಿದ್ರ ಅಂದಾಗ ಅಯ್ಯೋ ಅದು ಅಲ್ಲ ಅಕ್ಕ ಹಾಗೆ ಹೀಗೆ ಅಂತ ಹೇಳ್ತಿದ್ರೆ ಇಲ್ಲಿ ಲಕ್ಷ್ಮಿ ಅಂತೂ ನೀವು ನೋಡಿದ್ರೆ ಅವರು ಅಕ್ಕ ಅಂತ ಹೇಳ್ತಿದ್ರೆ ನೋಡೋಕೆ ಹುಡುಗನ ಥರ ಇದ್ದಾರೆ, ಯಾರು ಇವರು ಅಂತ ಹೇಳಿ ಅನುಮಾನನ ವ್ಯಕ್ತಪಡಿಸ್ತಿದ್ದಾಳೆ ಲಕ್ಷ್ಮಿ. ಅದನ್ನು ಕೇಳಿಸ್ಕೊಂಡಿದ್ದೆ ಚಿಂಗಾರಿಗೆ ಶಾಕ್ ಆಗ್ತಿದ್ದ, ಸಿಕ್ಬಿದ್ನ ಅಂತ ಅಷ್ಟರಲ್ಲಿ ಕೀರ್ತಿ ಬಂದಿದ್ದೆ ಲಕ್ಷ್ಮಿನ ನೋಡೇ ಬಿಡ್ತಾಳೆ. ನೋಡಿದ ಆಕೆ ಕೂಡ ಶಾಕ್ ಆಗ್ತಿದ್ದಾಳೆ. ಅಷ್ಟರಲ್ಲಿ ಅಲ್ಲಿ ಕಾನೂನಿ ಅವರು ಕೀರ್ತಿಯಲ್ಲಿ ಅಂತ ಹುಡ್ಕೊಂಡು ಸುಪ್ರೀತಾ ಹತ್ರ ಬರ್ತಾರೆ. ಸುಪ್ರೀತಾ ಕೀರ್ತಿ ನೋಡ್ತೀಯ, ಕೀರ್ತಿ ಕಾಣಿಸ್ತಿಲ್ಲ ಅಂದಾಗ ಸುಪ್ರೀತಾ ಅವರು ಅವತ್ತು ಕರ್ಕೊಂಡು ಹೋಗಿದ್ದ ಅಂತ ಇವತ್ತು ನಾನೇ ಕರ್ಕೊಂಡು ಹೋಗಿರ್ಬೋದು ಅಂತ ಅನುಮಾನ ಪಟ್ಟು ಬಂದು ಕೇಳ್ತಾ ಇದೆಯಾ ಅಂತ ಹೇಳ್ದಾಗ ಇಲ್ಲ ಸುಪ್ರೀತಾ ನೀನು ಕಂಡೆ ಅಂತ ಕೇಳ್ತಿದ್ದೀನಿ, ಕೀರ್ತಿ ಎಲ್ಲೂ ಕಾಣಿಸ್ತಿಲ್ಲ, ಹಾಗೆ ಲಕ್ಷ್ಮಿ ಕೂಡ ಕಾಣಿಸ್ತಿಲ್ಲ ಅಂದಾಗ ಹೌದು ಹಾಗಿದ್ರೆ ಇಲ್ಲೆಲ್ಲೋ ಹೋಗಿರ್ಬೋದು, ಬಾ ನೋಡ್ಕೊಂಡು ಬರೋಣ ಅಂತ ಹೇಳಿ ಅವರಿಬ್ಬರು ಕೀರ್ತಿ ಲಕ್ಷ್ಮಿನ ಹುಡ್ಕೋಕೆ ಮುಂದಾಗ್ತಿದ್ದಾರೆ. ಆ ಕಡೆ ಕಾವೇರಿ ಕೇಕೆ ಹಾಕ್ತಿದ್ರೆ ಆ ಕಡೆ ಮಗ ವೈಷ್ಣು ಸಾಗರಿನ ಭೇಟಿ ಮಾಡಿದ್ದಾರೆ. ಅಲ್ಲಿ ಸಾಗರಿ ಅವರು ನೋಡಿ ವೈಷ್ಣು ಇನ್ನೂ ತೊಂದರೆ ಆಗೋದಿಲ್ಲ ಅಲ್ಲ, ನಿನಗೂ ಕೂಡ ಗೊತ್ತಿದೆ ಅಲ್ಲ, ನಂದು 2 ತಿಂಗಳಲ್ಲಿ ಮದುವೆ ಇದೆ, ಎಂಗೇಜ್ಮೆಂಟ್ ಆಗಿದೆ ಅಂತ, ಅದಕ್ಕೆ ತೊಂದರೆ ಆಗೋದಿಲ್ಲ ಅಲ್ವಾ, ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ನೀನು ಹೇಳಿದ ತಕ್ಷಣ ಯಾವುದೇ ರೀತಿ ಪ್ರಶ್ನೆ ಮಾಡಿದೆ ಹೊಂದ್ಕೊಂಬಿಟ್ಟೆ ಅಂದಾಗ ನೀನೇನು ಯೋಚನೆ ಮಾಡಿಬಿಡ, ಎಂಗೇಜ್ಮೆಂಟಿಂದನೇ ಎಲ್ಲ ಕೂಡ ಮುಗ್ದೋಗುತ್ತೆ ಅಂದಾಗ ಎಲ್ಲ ಸತ್ಯ ಗೊತ್ತಿರೋ ನೀನು ಯಾಕಿನ್ನೂ ಕೂಡ ಸೈಲೆಂಟ್ ಆಗಿರಬೇಕು ಅಂತ ಕೇಳ್ತಾಳೆ. ಸಾಕ್ಷಿ ಸಿಗಬೇಕಲ್ವಾ, ಹಿಂದೊಮ್ಮೆ ಇದೇ ರೀತಿ ಆಗಿತ್ತು, ಸಾಕ್ಷಿ ಸಿಗದೆ ಎಲ್ಲ ಎಡ್ಬಿಟ್ಟಾಯಿತು, ಅದೇ ಕಾರಣಕ್ಕೆ ಸಾಕ್ಷಿ ಸರಿಯಾಗಿ ಸಿಕ್ಕಿದ್ರೆ ಖಂಡಿತ ಎಲ್ಲ ಕೂಡ ಮುಗಿಯುತ್ತೆ ಅಂತ ಹೇಳ್ತಾರೆ. ಇಲ್ಲಿ ವೈಷ್ಣು ಇಷ್ಟು ದಿನ ಸಿಗ್ತಿರೋ ಸಾಕ್ಷಿ ಆಮೇಲೆ ಸಿಗುತ್ತೆ ಅಂತ ಏನು ಗ್ಯಾರಂಟಿ, ಇನ್ನು 1 ದಿನದಲ್ಲಿ ಅಂದಾಗ ಇಷ್ಟು ದಿನನೇ ಕಾದಿದ್ಯಾ ಅಂತ, ಇನ್ನು 1 ದಿನ ಕಾಯೋದ್ರಲ್ಲಿ ಏನಿಲ್ಲ ಅಲ್ಲ ಅಂತ ಹೇಳಿ ವೈಷ್ಣು ಹೇಳ್ತಿದ್ದಾರೆ. ನನ್ನ ಮೇಲೆ ನಂಬಿಕೆ ಇಡು, ನಿಂಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಹೌದು ಕಣ್ರಿ, ಈ ಕಡೆ ಕೀರ್ತಿ ಬರ್ತಾಳೆ. ಕೀರ್ತಿ ಬಂದಿದ್ದೆ ಲಕ್ಷ್ಮಿ ಜೊತೆ ಮಾತಾಡ್ತಾರೆ. ಲಕ್ಷ್ಮಿನ ಬಿಡಿಸ್ಕೊಳ್ಳೋಕೆ ಮುಂದಾಗ್ತಿದ್ದಾಳೆ. ಅಷ್ಟರಲ್ಲಿ ಇದನ್ನು ಮಾಡಿದ್ದು ಅಜ್ಜಿ ಸುಬ್ಬಿ ಮತ್ತು ಕಾವೇರಿ ಅವರಿಬ್ಬರು ಮಾತಾಡ್ಕೊತಿದ್ರು ಅನ್ನೋ ವಿಷಯ ಹೇಳ್ತಿದ್ದಾಕೆ ಸುಬ್ಬಿನ ಹಾಗಿದ್ರೆ ಕಾವೇರಿ ಹತ್ತ ಕಡೆಯವರು ಅವರು ಅಂತ ಲಕ್ಷ್ಮಿ ಶಾಕ್ ಆಗ್ತಾಳೆ. ಅಷ್ಟರಲ್ಲಿ ಕೀರ್ತಿ ತಲೆಗೆ ಬಂದು ಚಿಂಗಾರಿ ಬಡಿತಿದ್ದಾಗೆ ಇಲ್ಲಿ ಕೀರ್ತಿಗೆ ಪ್ರಜ್ಞೆ ಬರುತ್ತೆ, ಎಲ್ಲ ಹಾಡಿದೆಲ್ಲ ನೆನಪಾಗುತ್ತೆ. ಫೈನಲಿ ಕೀರ್ತಿ ಲಕ್ಷ್ಮಿ ಸರಿಯಾಗಿ ಮಾಂಜ ಕೊಟ್ಟು ಎಲ್ರಿಗೂ ಕೂಡ ಅದರಿಂದ ತಪ್ಪಿಸ್ಕೋತಾರೆ. ಫೈನಲಿ ವೈಷ್ಣವ್ ಲಕ್ಷ್ಮಿ ಕೀರ್ತಿ ಮೂವರು ಕೂಡ ಒಂದು ಮೆಗಾ ಡ್ರಾಮಾ ಮಾಡ್ತಿದ್ದಾರೆ. ಬಟ್ ಮೆಗಾ ಡ್ರಾಮಾ ಮಾಡ್ತಿದ್ದೀವಿ ಅನ್ನೋದು ಲಕ್ಷ್ಮಿ ಕೀರ್ತಿ ವೈಷ್ಣವ್ಗೆ ಗೊತ್ತಿಲ್ಲ. ವೈಷ್ಣವ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಡ್ರಾಮಾ ಮಾಡ್ತಿದ್ದೀನಿ ಅಂತ, ಬಟ್ ಲಕ್ಷ್ಮಿ ಮತ್ತು ಕೀರ್ತಿಗೆ ವೈಷ್ಣವ್ ಡ್ರಾಮಾ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಫೈನಲಿ ಕಾವೇರಿಯ ಮುಖವಾಡವನ್ನು ಎಲ್ಲರೂ ಮುಂದೆ ಕಳ್ಚಿಡೋ ಪ್ರಯತ್ನಕ್ಕೆ ವೈಷ್ಣವ್ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿಬೇಡಿ.